ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕೋಡಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಈಗ ವಾಗ್ದಾಳಿ ಜೋರಾಗಿದೆ. ಬೆಲೆ ಏರಿಕೆ ಈ ಸರ್ಕಾರದ 6ನೇ ಗ್ಯಾರಂಟಿ ಅಂತ BY ವಿಜಯೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಅಷ್ಟೇ ಖಡಕ್ ಆಗಿ ಸಚಿವ MB ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವತ್ತೂ ಸಹ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿ ಇವತ್ತು ಇಲ್ಲಿಗೆ ತಂದು ಮುಟ್ಟಿಸಿದ್ದಾರೆ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಮಾಡ್ದೇನೆ ಇವತ್ತು ರಾಜ್ಯ ನಡೆಸೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ಇವತ್ತು ಮುಖ್ಯಮಂತ್ರಿಗಳು ತಂದಿಟ್ಟಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಜನ ಇಂಥ ಕಾಂಗ್ರೆಸ್ ಸರ್ಕಾರನ ತಂದಿದ್ದೇವಲ್ಲ ಅಧಿಕಾರಕ್ಕೆ ಅಂತೇಳಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಅವ್ರಿಗೆ ಹೇಳಿ ಅವ್ರು ಯಾವ ಪಕ್ಷನಾಗಿದಾರಲ್ಲ ಈಗ ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಒಂದೇದು ಪ್ರಥಮ ಬಾರಿ ಶಾಸಕರಾದವ್ರನ್ನ ಅಧ್ಯಕ್ಷ ಮಾಡಿದ್ರು ಪುತ್ರ ವ್ಯಾಮೋಹದಿಂದ ಯಡಿಯೂರಪ್ಪನವರು. ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಯಾರು ಒಪ್ಪಿದ್ದಾರೆ ಹೇಳ್ರಿ? ಅಶೋಕ್ ಒಪ್ತಾರ, ಬೊಮ್ಮಾಯಿ ಒಪ್ತಾರ, ಶೆಟ್ಟರ್ ಒಪ್ತಾರ, ಯಾರು ವಿಜೇಂದ್ರ ಒಪ್ಪೋದಿಲ್ಲ. ಆಮೇಲೆ ವಿಜೇಂದ್ರ ಅವ್ರಿಗೆ ಅರ್ಥ ಮಾಡಬೇಕು, ಇದು ನಾಲಾಯಕ್ ಸರ್ಕಾರ ಅಂತಲ್ಲ. ಅವರು ಈ ಸರ್ಕಾರ ಏನಿತ್ತಲ್ಲ BJP ಸರ್ಕಾರ 2 ಬಾರಿ ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡಿಸ್ಕೊಡ್ಲಿ.